ಓಂ ಬೃಹಸ್ಪತೆ ಅತಿಯಧರ್ಯೋ ಅರ್ಹಾದ್ಯುಮದ್ವಿಭಾತಿ ಕ್ರತುಮಜ್ಜನೇಷು ಯದ್ದೀದ ಯಚ್ಚವಸರ್ತ ಪ್ರಜಾತ ತದಸ್ಮಾಸು ದ್ರವಿಣಂ ದೇಹಿ ಚಿತ್ರಂ ಇಂದ್ರಮರುತ್ವ ಇಹ ಪಾಹಿ ಸೋಮಯ್ಯತಾಶಾರ್ಯಾತೆ ಅಪಿ ಬಸ್ಸುತಸ್ಯ ತವ ಪ್ರಣೀತಿ ತವ ಶೂರ ಶರ್ಮನ್ನಾ ವಿವಾಸಂತಿ ಕವಯಸ್ಸು ಯಜ್ಞಾಃ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ವಿಸೀಮತಃ ಸುರುಚೋ ವೇನಾವಹ ಸಬುದ್ಧಿಯಾ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ಯೋ ನಿವಸತಶ್ಚ ವಿವಹ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ, ನಿಮ್ಮೆಲ್ಲರ ಜೀವನ ಸಂತುಷ್ಟದಾಯಕ ಸದಾ ಸನ್ಮಂಗಳದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ಗುರು ಬದಲಾವಣೆ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಭಗವಂತನ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ದ್ವಾದಶ ರಾಶಿ ಗುರು ಗೋಚಾರ ಫಲ ದಿನಾಂಕ 14/5/2025 ರಾತ್ರಿ 15ನೇ ತಾರೀಕು ಮೇ ತಿಂಗಳು 2025ಕ್ಕೆ ಗುರು ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಎಲ್ಲಿಂದ? ವೃಷಭ ರಾಶಿಯಲ್ಲಿ ಇದ್ದಂತಹ ಗುರು ಮಿಥುನ ರಾಶಿಗೆ ತಮ್ಮ ಪ್ರಯಾಣವನ್ನ ಬೆಳೆಸಿ ಮಿಥುನ ರಾಶಿಯಲ್ಲಿ 1 ವರ್ಷ ಕಾಲ ಅಲ್ಲೇ ಸ್ಥಿತವಾಗಿ ಕೂತ್ಕೊಂಡಿರ್ತಾರೆ. ಹಾಗಾಗಿ ಮಿಥುನ ರಾಶಿಯಲ್ಲಿ ಇರುವಂತಹ ಗುರು ಯಾವ ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಸಾಧಾರಣ ಫಲ, ಗುರುವಿಂದ ಅಶುಭ ಫಲ ಇಲ್ಲ. ಅಶುಭ ಅನ್ನುವಂಥದ್ದು ಗುರುವಿನಿಂದ ಖಂಡಿತ ಸಾಧ್ಯ ಇಲ್ಲ. ಸಾಧಾರಣ ಫಲ ಅಂತ ಹೇಳ್ತೀವಿ. ಸಾಧ್ಯವಾದರೆ ಗುರುವಿಂದ ನಿಮಗೆ ಒಳ್ಳೇದಾಗತ್ತೆ ಹೊರತು ಕೆಟ್ಟದ್ದಂತೂ ಆಗೋದಿಲ್ಲ. ಅಕಸ್ಮಾತ್ ನಿಮ್ಮ ಮೂಲ ಜಾತಕದಲ್ಲಿ ಗುರು ಏನಾದರೂ ರಾಹುಯುಕ್ತನಾಗೋ ಅಥವಾ ಕೇತುಯುಕ್ತನಾಗೋ ಅಥವಾ ನೀಚ ಸ್ಥಾನದಲ್ಲೋ ಅಥವಾ ಶತ್ರುವಿನ ಮನೆಯಲ್ಲೋ ಅಥವಾ ಪಾಪಕರ್ತರಿ ಯೋಗದಲ್ಲೋ ಈ ರೀತಿಯಾದಂಥ ಸ್ಥಾನಗಳಲ್ಲಿ ಮೂಲ ಜಾತಕದಲ್ಲಿದ್ದಲ್ಲಿ ಮಾತ್ರ ಗುರುವಿನಿಂದ ಸ್ವಲ್ಪ ಅಶುಭ ಫಲಗಳನ್ನು ನಾವು ಕಾಣಬಹುದು. ಇದಕ್ಕೋಸ್ಕರ ನೀವು ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಗುರುವಿನ ಸ್ಥಾನ, ಅದರ ಪರ್ಸೆಂಟೇಜು, ಬಲಾಬಲಗಳನ್ನು ತಿಳ್ಕೊಂಡು ಬೇಕಾದರೆ ಗುರುಗೆ ಒಂದು ಸುಲಭ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಕೂಡ ನಿಮಗೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. ಹಾಗಾದರೆ 12 ರಾಶಿಗಳ ಗೋಚಾರ ಫಲ ಹೇಗಿದೆ ಒಂದೊಂದಾಗಿ ನೋಡೋಣ. ಧನುರಾಶಿ. ಧನುರಾಶಿಯವರಿಗೆ ವಿಶೇಷ ಫಲ, ಸಪ್ತಮ ಸ್ಥಾನ ಫಲ ಅಂದರೆ 7ನೇ ಮನೆ. ಸಪ್ತಮಕ್ಕೆ ಗುರು ಬಂದಾಗ ಸ್ವಾಮಿಯ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದಾಗ ನಿಮ್ಮ ರಾಶ್ಯಾಧಿಪತಿನೂ ಗುರುನೇ ಆದಾಗ ಅತ್ಯಂತ ಅಧಿಕ ಫಲ, ಶ್ರೇಷ್ಠ ಫಲ. ಏನೇನು ಹೇಳುತ್ತೆ? ಮೊದಲನೇದು, ವಿವಾಹ ಆಗದೇ ಇರತಕ್ಕಂಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಈ ವರ್ಷ ಖಂಡಿತ ವಿವಾಹ ಆಗ್ಬಿಡುತ್ತೆ, ಯಾಕಂದರೆ ಸಪ್ತಮ ಸ್ಥಾನದ ಗುರುಬಲ. 2ನೇದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಸಕ್ಸಸ್. ನೀವೇನಾದರೂ ಈ ಕಾಮರ್ಸು ಅಥವಾ ಅಂಗಡಿ ಇಲ್ಲದೆ, ಆಫೀಸ್ ಇಲ್ಲದೆ ಬಿಸ್ನೆಸ್ಸನ್ನು ಮಾಡ್ತಾ ಇದ್ರೆ ಅದೆಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗಿಬಿಡುತ್ತೆ. ಈ ಥರದ ತುಂಬ ಅನುಕೂಲಗಳು ಜಾಸ್ತಿ ಕಾಣ್ತಾ ಇದೆ. ಸರಿ, ಹಾಗಾದರೆ ಸಪ್ತಮಕ್ಕೆ ಗುರು ಬಂದಾಗ ಏನೇನು ಫಲ? ವಿವಾಹ ಮದನ ಲೋಕ ಭಾರ್ಯ ಭರ್ತ್ಯ ಸಮಾಗಮ ಶಯ್ಯಾಸ್ತ್ರೀ ಸನ್ ನಷ್ಟಾರ್ಥ ಮೈಥುನಾನ್ಯಪಿ ಸಪ್ತಮಾತ್. ವಿವಾಹ, ಮದುವೆ, ಹೆಂಡತಿ ಗಂಡ, ಸುಖ ಭೋಗ, ನಿದ್ರೆ ಇವೆಲ್ಲವೂ 7ನೇ ಮನೆ ಸೂಚಿಸುತ್ತೆ. ಸಪ್ತಮದಲ್ಲಿ ಗುರು ಇದ್ದಾಗ ಉತ್ತಮ ಕುಲದ ವಿವಾಹ ಆಗುತ್ತೆ, ಲಾಭ ಜಾಸ್ತಿ ಆಗುತ್ತೆ, ಸಾತ್ವಿಕ ಸೌಂದರ್ಯ ಹೆಚ್ಚಾಗುತ್ತೆ, ಸಂತಾನ ಲಾಭ ಪ್ರಾಪ್ತಿ, ಸಂಪತ್ತಿನ ಪ್ರಾಪ್ತಿ ಆಗುತ್ತೆ, ಮತ್ತು
ಪತ್ನಿ ಪತಿ ಸಾತ್ವಿಕ ಗುಣ ಸಂಪನ್ನರಾಗಿ ತೀರ್ಥಯಾತ್ರಾದಿಗಳನ್ನು ಮಾಡುವಂಥದ್ದು, ವಿಶೇಷವಾಗಿ ಬುದ್ಧಿ ಅಭಿವೃದ್ಧಿಯಾಗಿ ರಾಜವೈಭವ ಫಲಗಳನ್ನು ಹೇಳಲ್ಪಟ್ಟಿದೆ. ಮತ್ತು 7ನೇ ಮನೆಯಲ್ಲಿ ಗುರು ಇದ್ದಾಗ ವಿವಾಹವಾದಂತಹ ದಂಪತಿಗಳಿಗೆ ವಿವಾಹವಾದ ನಂತರ ಜೀವನದಲ್ಲಿ ಯಶಸ್ಸು, ಆಫ್ಟರ್ ಮ್ಯಾರೇಜ್ ಸಕ್ಸಸ್ ಜಾಸ್ತಿ. ಅಂದರೆ ಒಂದು ಹಂತಕ್ಕೆ ಕ್ಲಿಯರಾಗಿ ಹೇಳಬೇಕು ಅಂತಂದರೆ, ಈ ಒಂದು 7ನೇ ಮನೆಯಲ್ಲಿ ಗುರು ಇರೋದ್ರಿಂದ ವಿವಾಹ, ಪಾರ್ಟ್ನರ್ಶಿಪ್, ಬಿಸ್ನೆಸ್ಸು, ಉದ್ಯೋಗ, ವಿದ್ಯೆ, ಆರೋಗ್ಯ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಧನುರಾಶಿಯವರು ವಿಶೇಷ ಅಭಿವೃದ್ಧಿಯ ಫಲಗಳನ್ನು ನೀವು ಪಡಿತೀರಾ. ಹಾಗಾಗಿ ಧನುರಾಶಿಯವರಿಗೆ ಯಾವುದೇ ಗುರು ಶಾಂತಿ ಅವಶ್ಯಕತೆ ಇಲ್ಲ. ಮೂಲ ಜಾತಕದಲ್ಲಿ ಗುರು ಬಲಿಷ್ಠವಾಗಿದ್ದರೆ ಡಬಲ್ ಫಲ, ಗುರು ಬಲಹೀನವಾಗಿದ್ದರೆ ನೆಗೆಟಿವ್ ಇಲ್ಲ ಪಾಸಿಟಿವ್ ಇಲ್ಲ. ಬಲ ಪಡಿಸ್ಕೊಳ್ಳೋಕ್ಕೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಏನಾದರೂ ಸರಳ ಪರಿಹಾರಗಳಿದ್ರೆ ಮಾಡಿಕೊಂಡು ಮತ್ತಷ್ಟು ಗುರುವಿನ ಫಲ ಪಡೀರಿ. ಈ ವರ್ಷ ಸ್ವಲ್ಪ ದುಡ್ಡನ್ನು ಹಿಂದಾಕೊಳ್ಳಿ, ಗುರು ಚೆನ್ನಾಗಿದೆಯಲ್ಲ, ಅದು ನಿಮ್ಮ ಫ್ಯೂಚರ್ಗೆ ಬೇಕಾಗುತ್ತೆ, ಹೆಂಡತಿ ಮಕ್ಕಳಿಗೆ ಬೇಕಾಗುತ್ತೆ, ತಂದೆ ತಾಯಿಗೆ ಬೇಕಾಗುತ್ತೆ, ಅಥವಾ ಮನೆ ಕಟ್ಟೋಕ್ಕೋ, ಕಾರ್ ತಗೊಳ್ಳೋಕ್ಕೋ, ಬಂಗಾರ ತಗೊಳ್ಳೋಕ್ಕೋ, ಅಥವಾ ನೀವು ಎಂಜಾಯ್ ಮಾಡೋದಕ್ಕೂ ಬೇಕಾಗುತ್ತೆ. ಖಂಡಿತ ನೀವು ಸ್ವಲ್ಪ ದುಡ್ಡನ್ನು ಸ್ವಲ್ಪ ಬೆನ್ನಿಂದ ಹಾಕೊಳ್ಳಿ. ಅಂದರೆ ಅರ್ಥಾತ್ ಸ್ವಲ್ಪ ಬ್ಯಾಂಕಲ್ಲಿ FD ಮಾಡಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಜೀವನವನ್ನು ಸುಮಧುರವಾಗಿ ನಡೆಸೋದ್ರಲ್ಲಿ ಒಂದು ಪ್ರಯತ್ನವನ್ನು ಪಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.